ರೀಲ್ಸ್ ಮಾಡಿದ್ರೆ ಇದೊಂದು ಟೆನ್ಷನ್. ನಮಗೂ ಅದೇ ಟೆನ್ಷನ್ ನೋಡಿ, ಎಲ್ಲಿ ನಿನ್ನ ರೀಲ್ಸ್ ನೋಡಿ ನಾವು ಸೈಕ್ ಆಗ್ಬಿಡ್ತೀವೋ ಅಂತ ತುಂಬಾ ಟೆನ್ಷನ್ ಆಗ್ಬಿಟ್ಟಿದೆ. ಆ ತರ ನಗೆ ತರ ನಾವ್ ಏನ್ ಮಾಡಿದೀವಿ ಅಂತ ಸುಮ್ನೆ ಕಮೆಂಟ್ ಅಲ್ಲಿ ನಗಿತಿದ್ದೀರಾ. ಆಕ್ಚುಲಿ ಅದು ನಗ ತರ ಅಲ್ಲ, ನಗಾಡೋದು. ಫಸ್ಟು ಕರೆಕ್ಟಾಗಿ ಮಾತು, ಸರಿನಾ? ನಾವ್ ಯಾವತ್ತಂದ್ರೆ ಹೇಳಿದೀವ ಬನ್ನಿ ಫ್ರೀಯಾಗಿ ಕೆಟ್ಟದಾಗ ಕಮೆಂಟ್ ಮಾಡ್ಬಿಟ್ಟು ಹೋಗಿ ಅಂತ. ನಾವ್ಯಾವತ್ತಾದ್ರೂ ಹೇಳಿದೀವ ಬನ್ನಿ ಈ ಥರ ಚಪ್ರೆ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿ ನಾವು ನೋಡ್ತೀವಿ ಅಂತ? ನೀವು ಮಾಡಿದ್ದೀರಾ? ಅದಕ್ಕೆ ನಾವು ನೋಡಿದ್ದೀವಿ, ಅದಕ್ಕೆ ನಾವು ಕಮೆಂಟ್ ಹಾಕಿದ್ದೀವಿ ಅಷ್ಟೇ. ಹೇಳಿ ನೀವು ಅದೇ ಒಂದೇ ಒಂದು ಹೇಳ್ತೀನಿ. ನಾವು ಹೇಳ್ಬೇಡ, ಹೇತ್ ಬಿಡೋತಾಗೆ. ಇವತ್ ನೀವ್ 4 ಜನ ಗೊತ್ತಾಗ್ತಾರ ನಮ್ನ ಕೆಟ್ಟದಾಗ ಮಾತಾಡ್ತಿದ್ದೀರಲ್ಲ. ಮತ್ತೆ ಈ ಥರ ಚಪ್ರೆ ಕಂಟೆಂಟ್ ಮಾಡ್ತಿದ್ರೆ ಯಾರ ಥರನೇ ನಿಮ್ಮ ಬಗ್ಗೆ ಮಾತಾಡಲ್ಲ ಹೇಳಿ? ಚಪ್ರಿ ಥರ ಮಾಡ್ತೀವಿ. ನನಗೇ ನೋಡೋಕೈತಿಲ್ಲ, ಇನ್ನು ಬೇರೆಯವ್ರು ನೋಡ್ತಾರ, ಕಮೆಂಟ್ ಹಾಕ್ತಾರೆ, ಮಾತಾಡ್ತಾರೆ, ಅವ್ರ ಇಷ್ಟ. ನಾನು ಇವಾಗ್ನೂ ಹೇಳ್ತಿದ್ದೀನಿ, ನಾನ್ ನನ್ಗೋಸ್ಕರ ವಿಡಿಯೋ ಈ ತರ ಮಾಡ್ತೀನಿ. ಬಿಡು, ನೀನು ನಿನ್ಗೋಸ್ಕರ ವಿಡಿಯೋ ಮಾಡ್ತಿಲ್ಲ, ನಮ್ಮಂತವ್ರ ತಲೆ ತಿನ್ನೋಕೆನೆ ಮಾಡ್ತಿದ್ದೆ. ನೀವು ನಮ್ ಬಾಸ್ ಬಗ್ಗೆ ಏನ್ ಮಾತಾಡಿದ್ರೆ ಅವ್ರು ರಿಪ್ಲೈ ಮಾಡಲ್ಲ. ಅಲ್ಲ, ಹೆಂಗ್ ರಿಪ್ಲೈ ಮಾಡ್ತಾನೆ ಅವ್ನು ಹೇಳು? ಅವನು ಓದಿರೋದು ನೋಡ್ರೆ 3ನೇ ಕ್ಲಾಸು ಚಪ್ರೆ ರೀಲ್ಸ್ ಮಾಡೋದು ಕಲ್ತ್ಬಿಟ್ಟು ಅವನೇ ಚಪ್ರೆ ರೀಲ್ಸ್ ಮಾಡ್ಕೊಂಡು ಅವನೇ. ಸೊ ಅವ್ನು ಹೆಂಗ್ ಮಾಡ್ತಾನೆ ರೆಸ್ಪಾನ್ಸ್ ಹೇಳು? ಅದೇ ನೀವ್ ಮಾತಾಡೋದು ನನಗಿಷ್ಟ ಆಗ್ತಿಲ್ಲ, ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ಸೇಮು ನನಗೂ ಅಷ್ಟೇ, ನಿಮ್ಮ ವಿಡಿಯೋ ಇಷ್ಟ ಆಗಿಲ್ಲ, ಸೊ ಅದಕ್ಕೆ ನಾನು ವಿಡಿಯೋ ಮಾಡಿದ್ದೀನಿ, ಸರಿನಾ?